ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ. ನಮಸ್ಕಾರ ಶ್ರೋತೃಗಳೇ, ನನ್ನ ಹೆಸರು ಡಾಕ್ಟರ್ ಚನ್ನಬಸವರಾಜ್ ಅಂತ ಹೇಳ್ಬಿಟ್ಟು ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ದೇವಸಮುದ್ರ, ಮೊಳಕಾಲ್ಮೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಇಂದು ನಾವು ಆರೋಗ್ಯಕ್ಕೆ ಆಹಾರ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತಕ್ಕಂಥ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಮಗೆ BP ಇದೆ, ಶುಗರ್ ಇದೆ, ಜೊತೆಗೆ ಹಾರ್ಟ್ ಪ್ರಾಬ್ಲಮ್ಗಳಿದಾವೆ, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇದೆ, ಈಗ ತುಂಬಾ ಕಾಮನ್ ಆಗಿರ್ತಕ್ಕಂಥದ್ದು ಸ್ಥೂಲತೆ. ಈ ವಿಷಯದಲ್ಲಿ ನಾವು ಡಯಟ್ ಅನ್ನ ಏನ್ ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನ ನಮ್ಮಲ್ಲಿ ಪ್ರಶ್ನೆ ಕೇಳ್ತಾ ಇರ್ತಾರೆ. ಆ ಡಯಟ್ ಏನ್ ತಿನ್ಬೇಕು ಅನ್ನೋದಕ್ಕಿಂತ ನಾವು ಹೇಗೆ ತಿನ್ಬೇಕು ಮತ್ತೆ ಯಾವಾಗ ತಿನ್ಬೇಕು ಅನ್ನೋದು ಸಹಿತ ಮುಖ್ಯವಾಗ್ತದೆ. ನಾವು ದಿನನಿತ್ಯ ನಮ್ಮ ಹಸಿವೆಯನ್ನು ತೀರಿಸ್ಕೊಳ್ಳೋದಕ್ಕೆ, ಜೊತೆಗೆ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳಾಗಲಿ ಅಥವಾ ಶಕ್ತಿಯನ್ನು ಪಡ್ಕೊಳ್ಳೋಕ್ಕೆ ಏನನ್ನು ಸೇವನೆ ಮಾಡ್ತೀವೋ ಅದನ್ನು ನಾವು ಕಾಮನ್ ಆಗಿ ಆಹಾರ ಅಂದರೆ ಸಾಮಾನ್ಯವಾಗಿ ಆಹಾರ ಅಂತೀವಿ. ಆದರೆ ನಮ್ಮ ಆಯುರ್ವೇದದ ಪ್ರಕಾರ ಆಹಾರವನ್ನು ಮಹಾಭೇಷಜಂ ಅಂತ ಕರೀತಾರೆ. ಮಹಾಭೇಷಜಂ ಅಂದರೆ ಒಂದು ದೊಡ್ಡ ಔಷಧಿಯಾಗಿದೆ. ಆಹಾರವನ್ನು ಸರಿಯಾಗಿ ತಿಳಿದುಕೊಂಡು ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾಗಿ ತಗೊಂಡಿದ್ದೇ ಆದರೆ ಅದು ನಮ್ಮ ದೇಹಕ್ಕೆ ಒಂದು ದೊಡ್ಡ ಔಷಧಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಆದರೆ ಒಂದು ವೇಳೆ ನಾವು ಈ ಆಹಾರದ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ, ಸರಿಯಾದ ಪ್ರಮಾಣದಲ್ಲಿ ನಾವು ಸೇವನೆ ಮಾಡ್ತಾ ಇಲ್ಲ, ಸರಿಯಾದ ಸಮಯದಲ್ಲಿ ಸೇವನೆ ಮಾಡ್ತಾ ಇಲ್ಲ ಅಂತಂದರೆ ಅದೇ ನಮ್ಮ ದೇಹಕ್ಕೆ ವಿಷವಾಗಿ ತುಂಬಾ ಕಾಯಿಲೆಗಳನ್ನ ಉಂಟು ಮಾಡುತ್ತೆ. ಆದ್ರಿಂದ ನಾವು ಹಿತವಾದ ಆಹಾರವನ್ನು ಸೇವನೆ ಮಾಡಿದಾಗ ಅದು ಆರೋಗ್ಯವನ್ನು ಕೊಡುತ್ತೆ. ಅದೇ ರೀತಿ ಅಹಿತಕರವಾದ ಆಹಾರವನ್ನು ಸೇವನೆ ಮಾಡಿದಾಗ ಅದು ರೋಗಗಳಿಗೆ ಕಾರಣ ಆಗುತ್ತೆ. ನಮ್ಮ ದೇಹಕ್ಕೆ ಯಾವುದು ಸಾತ್ಮ್ಯ ಆಗುತ್ತೆ ಅಂದರೆ ನಮ್ಮ ದೇಹಕ್ಕೆ ಯಾವುದು ಒಗ್ಗುತ್ತೆ ಆಹಾರ ಅಂತ ಸೇವನೆ ಮಾಡಬೇಕಾಗುತ್ತೆ. ಜೊತೆಗೆ ಬಿಸಿಯಾದ ಫ್ರೆಶ್ ಆಗಿ ಮಾಡಿರ್ತಕ್ಕಂಥದ್ದು, ಆಗ್ತಾನೆ ಮಾಡಿರ್ತಕ್ಕಂಥದ್ದನ್ನು ಸೇವನೆ ಮಾಡ್ತಕ್ಕಂಥದ್ದು ಒಳ್ಳೇದಂತ ಹೇಳ್ತೀವಿ. ನಾವು ಪ್ರಾದೇಶಿಕ ಆಹಾರಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತೆ. ಅಂದರೆ ನಮ್ಮ ಪ್ರದೇಶ, ನಾವು ವಾಸಿಸ್ತಕ್ಕಂಥ ಪ್ರದೇಶದಲ್ಲಿ ಹೆಚ್ಚಾಗಿ ಏನನ್ನು ಬೆಳೀತಾರೆ, ಅದು ತರಕಾರಿ ಆಗಿರಲಿ ಅಥವಾ ಧಾನ್ಯಗಳಾಗಿರಲಿ ಅಥವಾ ವಸ್ತುಗಳಾಗಿರಲಿ, ಅದನ್ನು ನಮ್ಮ ಆಹಾರದಲ್ಲಿ ಹೆಚ್ಚಾಗಿ ಉಪಯೋಗಿಸೋದ್ರಿಂದ ನಮಗೆ ಆಹಾರಕ್ಕೆ ತುಂಬ ಒಳ್ಳೆಯದು. ಇನ್ನು ನಮ್ಮ ಆಹಾರ ಅಂತಕ್ಕಂಥದ್ದು ಋತುಗನುಸಾರವಾಗಿ ಬದಲಾಗ್ತಾ ಇರಬೇಕು ಅಂತ ಹೇಳ್ತೀವಿ. ಉದಾಹರಣೆಗೆ ಬೇಸಿಗೆಯಲ್ಲಿ ನಮ್ಮ ಜಠರಾಗ್ನಿ ಅಂತಕ್ಕಂಥದ್ದು ಏನಾಗಿರುತ್ತದೆ, ಮಧ್ಯಮ ಪ್ರಮಾಣದಲ್ಲಿರುತ್ತೆ. ಜಠರಾಗ್ನಿ ಅಂದರೆ ನಮ್ಮ ಜೀರ್ಣಶಕ್ತಿ ಅಂತ ಹೇಳ್ತೀವಿ. ಆ ಸಮಯದಲ್ಲಿ ನಾವು ಸ್ವಲ್ಪ ಶೀತವಾಗಿರ್ತಕ್ಕಂಥದ್ದು, ತಂಪಾದವು ಮತ್ತು ನೀರಿನಂಶ ಹೆಚ್ಚಾಗಿರ್ತಕ್ಕಂಥ ಆಹಾರಗಳನ್ನ ಸೇವನೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಚಳಿಗಾಲ ಅಂತ ಬಂದರೆ ಅಲ್ಲಿ ಜಠರಾಗ್ನಿ ಅಂತಕ್ಕಂಥದ್ದು ತುಂಬ ತೀವ್ರ ಪ್ರಮಾಣದಲ್ಲಿರುತ್ತೆ. ಆ ಸಮಯದಲ್ಲಿ ನಾವು ಭಾರಿ ಪ್ರಮಾಣದ ಆಹಾರಗಳನ್ನು, ಎಣ್ಣೆ ಅಂಶ ಇರ್ತಕ್ಕಂಥ ಆಹಾರಗಳನ್ನು ಮತ್ತು ಬಿಸಿಯಾದ ಆಹಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಉತ್ತಮ ಆಗ್ತದೆ. ಇನ್ನು ಮಳೆಗಾಲದಲ್ಲಿ ಬಂದಾಗ ಅಲ್ಲಿ ಅಗ್ನಿ ತುಂಬ ಕಡಿಮೆ ಇರ್ತದೆ. ಈ ಸಮಯದಲ್ಲಿ ತುಂಬ ಹಗುರವಾದ, ಜೀರ್ಣಕ್ಕೆ ಸುಲಭವಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು, ಸ್ವಲ್ಪ ಉಷ್ಣ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ನಾವು ಸೇವನೆ ಮಾಡಬೇಕು. ಫಸ್ಟ್ ನಮಗೆ ಹಸಿವೆ ಆಗಿದೆ ಅಂತ ನೋಡ್ಕೋಬೇಕು. ಬೆಳಗಿನ ಉಪಹಾರವನ್ನು ನಾವು ಯಾವಾಗ ತಗೋಬೇಕು, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಲಘು ಉಪಹಾರ ಇರ್ತಕ್ಕಂಥದ್ದು, ಸ್ವಲ್ಪ ಫಲಾಹಾರಗಳು, ಇಂಥವನ್ನ ನಾವು ಸೇವನೆ ಮಾಡ್ಬೋದು. ಮತ್ತು ಮಧ್ಯಾಹ್ನದ ಊಟ, ಇದು ನಮಗೆ ನಮ್ಮ ದೈನಂದಿನ ಊಟದಲ್ಲಿ ತುಂಬ ಮುಖ್ಯ ಆಗಿರುತ್ತೆ. ಯಾಕೆ ಅಂತಂದರೆ ಇಲ್ಲಿ ನಮ್ಮ ಜೀರ್ಣಾಗ್ನಿ ಅಂತಕ್ಕಂಥದ್ದು ತುಂಬ ಉತ್ತಮ ಮಟ್ಟದಲ್ಲಿ, ಅಂದರೆ ಗರಿಷ್ಠ ಮಟ್ಟದಲ್ಲಿರ್ತದೆ. ಅಂದರೆ ಈ ಊಟದಲ್ಲಿ ಎಲ್ಲ ಆಹಾರಗಳನ್ನು ಈ ಹೊತ್ತಲ್ಲಿ ನಾವು ತಗೊಳ್ಬೋದು. ಇದು ಉತ್ತಮವಾದ ಸಮಯ ಆಗಿದೆ ಊಟಕ್ಕೆ. ಮತ್ತೆ ಈಗ ಸಂಜೆ ಹೊತ್ತು ನಾವು ಸಾಯಂಕಾಲ ಅಥವಾ ಮೂರನೇ ಊಟವನ್ನು ಯಾವಾಗ ಮಾಡಬೇಕಂದ್ರೆ ರಾತ್ರಿ 8 ಗಂಟೆಗಿಂತ ಮುಂಚಿತವಾಗಿ. ಇನ್ನೂ ಒಂದು ಉತ್ತಮವಾಗಿ ಹೇಳ್ಬೇಕಂದ್ರೆ ನೀವು ಯಾವಾಗ ಮಲಗ್ತೀರಾ, ಮಲಗೋದಕ್ಕಿಂತ 2 ರಿಂದ 3 ಗಂಟೆ ಮುಂಚಿತವಾಗಿ ನಮ್ಮ ಸಂಜೆಯ ಊಟವನ್ನು ಮುಗಿಸ್ಬಿಡ್ಬೇಕು ಅಂತ ಹೇಳ್ತೀವಿ. ಅದೇ ರೀತಿ ಯಾವಾಗ ಹೇಗೆ ತಿನ್ಬೇಕು ನಾವು ಅಂತ ಹೇಳ್ಬಿಟ್ಟು, ಹೇಗೆ ಅಂದರೆ ಫಸ್ಟ್ ನಾವು ಊಟಕ್ಕಿಂತ ಮುಂಚೆ ಸ್ವಚ್ಛವಾಗಿ ನಮ್ಮ ಕೈಕಾಲು ಮುಖ ತೊಳ್ಕೊಂಡು ಊಟಕ್ಕೆ ಕುತ್ಕೊಳ್ಬೇಕು. ಊಟ ಮಾಡ್ಬೇಕಾದ್ರೆ ಮಾತಾಡೋದಾಗ್ಲಿ, ನಗದಾಗ್ಲಿ, ಅಥವಾ ಟಿವಿ ನೋಡ್ಕೊಂತ ತಿಂತಕ್ಕಂಥದ್ದಾಗ್ಲಿ ಅಥವಾ ಮೊಬೈಲ್ ನೋಡ್ತಾ ತಿಂತಕ್ಕಂಥದ್ದಾಗ್ಲಿ ಒಳ್ಳೇದಲ್ಲ. ಮಧುರ, ಆಮ್ಲ, ಕಟು, ತಿಕ್ತ, ಕಷಾಯ ಈ ಎಲ್ಲ ರಸಗಳಿರ್ತಕ್ಕಂಥ ಊಟವನ್ನು ಸಂಪೂರ್ಣವಾದ ಸಮತೋಲಿತ ಆಹಾರವನ್ನು ತೆಗೆದುಕೊಳ್ಳೋದು ಒಳ್ಳೆಯದಾಗುತ್ತೆ. ಒಂದು ಭಾಗ ಘನವಾದ ಆಹಾರದಿಂದ, ಇನ್ನೊಂದು ನೀರು ಸೇವನೆಗೆ ಅಥವಾ ದ್ರವಯುಕ್ತ ಆಹಾರಗಳು, ಇನ್ನೊಂದು ಗಾಳಿ ಚಲನೆಗೆ ಬಿಡಬೇಕು ಅಂತ ಹೇಳ್ತೀವಿ. ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ಬಿಟ್ಟು. ಹಂಗೆ ಆಹಾರದ ಬಗ್ಗೆ ಸರಿಯಾದ ವಿಧಾನಗಳನ್ನು, ಸರಿಯಾದ ಕ್ರಮಗಳನ್ನು ತಿಳಿದುಕೊಂಡು ಸೇವನೆ ಮಾಡಿದಾಗ ನಮ್ಮ ಆರೋಗ್ಯವನ್ನು ಸಂಪೂರ್ಣವಾಗಿ ಕಾಪಾಡಿಕೊಳ್ಬಹುದು. ಧನ್ಯವಾದಗಳು. ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಮಾತನಾಡಿದವರು ಡಾಕ್ಟರ್ ಚನ್ನಬಸವರಾಜ RD, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ದೇವಸಮುದ್ರ, ಮೊಳಕಾಲ್ಮೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.